ಸದನದಿಂದ ಹೊರ ನಡೆಯುವಾಗ ನಗ್ತಾ ಹೊರಬಂದ ಸಿಎಂ ಸಿದ್ದು. ಗವರ್ನರ್ ಸದನದಿಂದ ಹೊರಗೆ ಬರ್ತಿರುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನು ನಗ್ತಾನೇ ಇದ್ರು. ಸೆಷನ್ನಲ್ಲಿ ಹೈ ಡ್ರಾಮಾ ನಡುವೆ ಈ ವಿಚಿತ್ರ ದೃಶ್ಯ ಕಂಡು ಬಂದಿದೆ. ಸಿಎಂ ಸಿದ್ದು ಯಾಕೆ ಹಾಗೆ ನಕ್ರು ಅನ್ನೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಗವರ್ನರ್ ಭಾಷಣ ಓದದೆ ತೆರಳುವ ಸಂದರ್ಭದಲ್ಲಿ ನಗುಮುಖದಿಂದ ಇದ್ರು ಸಿಎಂ. ಕಾಂಗ್ರೆಸ್ ಎಂಎಲ್ಎ ಬಿಕೆ ಹರಿಪ್ರಸಾದ್ ಇರಬಹುದು, ಶರತ್ ಬಚ್ಚೇಗೌಡ ಇರಬಹುದು, ಪ್ರದೀಪ್ ಈಶ್ವರ್ ಸೇರಿ ಹಲವು ಮಂದಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ರು. ಆದ್ರೆ ಇದೇ ಸಂದರ್ಭದಲ್ಲಿ ಸ್ಮೈಲ್ ಕೊಡ್ತಿದ್ರು ಸಿಎಂ ಸಿದ್ದರಾಮಯ್ಯ. ಚರ್ಚೆಗೆ ಗ್ರಾಸವಾದ ಸಿಎಂ ಸಿದ್ದರಾಮಯ್ಯ ನಡೆ ಯಾಕೆ ಹೀಗಾಯ್ತು, ಯಾಕೆ ನಕ್ಕರು? ಗವರ್ನರ್ ಗೆಹ್ಲೋಟ್ ನಡೆಯನ್ನ ಮೊದಲೇ ಊಹಿಸಿದ್ರ ಸಿಎಂ ಸಿದ್ದು? ತಮಿಳುನಾಡು ಕೇರಳದಲ್ಲಿ ಆದಂತೆ ಇಲ್ಲೂ ಆಗುತ್ತೆ ಅಂತೂ ಫಿಕ್ಸ್ ಆಗಿದ್ರ ಸಿಎಂ? ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಮರ ಶುರುವಾಗಿರುವಂತದ್ದು ಸಂಘರ್ಷ ತಾರಕಕ್ಕೆ ಏರಿದಂತಹ ಸಂದರ್ಭದಲ್ಲೇ ನಗು ಮೊಗದ ಸಿಎಂ ಏನಿದ್ರು ಚರ್ಚೆಗೆ ಗ್ರಾಸವಾಗಿದ್ದಾರೆ. ಗವರ್ನರ್ ಸದನದಿಂದ ಹೊರಗೆ ಬರ್ತಿರುವಂತಹ ಸಂದರ್ಭದಲ್ಲಿ ಇಡೀ ಒಂದು ಸೆಷನ್ ನಲ್ಲೇ ಹೈ ಡ್ರಾಮಾ ನಡೀತಿರ್ಬೇಕಾದ್ರೆ ಸಾಕಷ್ಟು ಜನ, ಶರತ್ ಬಚ್ಚೇಗೌಡ ಇರಬಹುದು, ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಇರಬಹುದು, ಎಲ್ಲರೂ ರೋಷಾವೇಶದಿಂದ ಇದ್ದಾರೆ. ಪ್ರದೀಪ್ ಈಶ್ವರ್ ಸೇರಿದಂತೆ ಹಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಮೈಲ್ ಕೊಡ್ತಾ ಇದ್ರು. ಯಾಕೆ? ಗವರ್ನರ್ ಭಾಷಣ ಓದದೆ ತೆರಳುವಂತಹ ಸಂದರ್ಭದಲ್ಲಿ ಹಲವು ನಾಯಕರಿಗೆ ಆಕ್ರೋಶಕ್ಕೆ ಕಾರಣವಾಯಿತಿದು. ಆವೇಶವನ್ನ ವ್ಯಕ್ತಪಡಿಸಿದ್ರು, ರೋಷಾವೇಶದಿಂದ ಕೂಗಾಡುವಂತಹ ಸಂದರ್ಭವನ್ನು ನೋಡಿದ್ವಿ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಸ್ಮೈಲ್ ಕೊಡ್ತಾ ಇದ್ರು. ಭಾರಿ ಚರ್ಚೆಗೆ ಗ್ರಾಸವಾಯಿತು. ಹೈ ಡ್ರಾಮಾ ನಡೆಯುವಂತಹ ಸಂದರ್ಭದಲ್ಲಿ ಒಂದು ವಿಶೇಷ ದೃಶ್ಯ ಕೂಡ ಇಲ್ಲಿ ಕಂಡು ಬಂದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿವೇಕ್ ಅವರು. ಎಸ್ ವಿವೇಕ್, ಈ ಸಂದರ್ಭಗಳನ್ನು ನೋಡ್ತಿದ್ರೆ ಒಂದು ಕಡೆ ಎಲ್ಲ ನಾಯಕರು ಈ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ, ಆದರೆ ಸಿಎಂ ಮಾತ್ರ ಸದನದಿಂದ ಹೊರಗೆ ಬರ್ತಿರುವಂತಹ ಸಂದರ್ಭದಲ್ಲಿ ನಗ್ತಾ ಬಂದಿದ್ದಾರೆ. ವಿಚಿತ್ರ ಅನಿಸ್ತು ಈ ದೃಶ್ಯ ನೋಡಿದಾಗ. ಏನಿದೆ ಮಾಹಿತಿ ವಿವೇಕ್? ಎಸ್ ಮಂಜರಿ, ಈಗಾಗಲೇ ಇವತ್ತು ಏನು ಅಧಿವೇಶನದ ಮೊದಲ ದಿನ ರಾಜ್ಯಪಾಲರ ಭಾಷಣ ನೆರವೇರಬೇಕಿತ್ತು. ರಾಜ್ಯಪಾಲರ ಭಾಷಣ ಮಾಡಬೇಕು ನಿರಾಕರಣೆ ಮಾಡಿದ್ದಾರೆ. ಭಾಷಣ ಕೂಡ ಮಾಡೋದಿಲ್ಲ ರಾಜ್ಯಪಾಲರು. ಕೇವಲ ಜೈ ಹಿಂದ್ ಜೈ ಕರ್ನಾಟಕ ಅಂತೂ ಕೊನೆ 2 ಸಾಲನ್ನ ಮಾತ್ರ ಕೇಳಿ ತೆರಳಿದ್ದಾರೆ. ರಾಜ್ಯಪಾಲರು ತೆರಳಬೇಕಾದ್ರೆ ಹೈಡ್ರಾಮಾನ್ ನಡೆದು ವಿಧಾನಸೌಧದಲ್ಲಿ ಅಂತಾನೆ ಹೇಳಬಹುದು. ನೇರವಾಗಿ ರಾಜ್ಯಪಾಲರಿಗೆ ಮುತ್ತಿಗೆ ಹಾಕುವಂತ ಕೆಲಸಗಳು ಆಯ್ತು. ಜೊತೆಗೆ ಹಲವು ಕಾಂಗ್ರೆಸ್ ಕೂಡ ರಾಜ್ಯಪಾಲರ ವಿರುದ್ಧನೇ ಧಿಕ್ಕಾರ ಕೂಗೋದಿಕ್ಕೂ ಕೂಡ ಆರಂಭ ಆಯ್ತು. ಜೊತೆಗೆ ಅವರ ವಿರುದ್ಧವೇ ಒಂದಿಷ್ಟು ಘೋಷಣೆಗಳು ಕೂಗೋದಿಕ್ಕೂ ಆರಂಭ ಆಯ್ತು. ಜೊತೆಗೆ ಒಂದಿಷ್ಟು ಕಾಂಗ್ರೆಸ್ ಶಾಸಕರು ಅವರಿಗೆ ಹಾಕೋದಕ್ಕೂ ಕೂಡ ಬಂದ್ರು. ಅದೇ ಸಂದರ್ಭದಲ್ಲಿ ಅವರ ಹಿಂದೆನೆ ಬರ್ತಿದ್ದಂಗ ಒಂದಿಷ್ಟು ಚರ್ಚೆ ಆಗ್ತಿದೆ ಈಗ ಸದ್ಯದ ಮಟ್ಟಿಗೆ. ಅಂದ್ರೆ ಈ ರೀತಿ ಆದಂತಹ ಘಟನೆ ಸಂದರ್ಭದಲ್ಲೂ ನಗುಮುಖದಲ್ಲಿ ಬಂದಿದ್ದು ಸಿದ್ದರಾಮಯ್ಯ ನಕ್ಕೊಂಡು ಬಂದಿದ್ದು ಒಂದು ರೀತಿಯಾಗಿ ಚರ್ಚೆಗೆ ಗ್ರಾಸ ಕೂಡ ಆಗ್ತಾ ಇದೆ ಮಂಜರಿ. ಅಂದ್ರೆ ಸಿದ್ದರಾಮಯ್ಯನವರು ಮೊದಲೇ ಊಹೆ ಮಾಡಿದ್ರ ಹೆಂಗೆ ಕೇರಳದಲ್ಲಾಗಿದೆಯೋ ಹಂಗೆ ಕರ್ನಾಟಕದಲ್ಲೂ ಆಗ್ಬಹುದು ಅಂತ ಊಹೆ ಇತ್ತ ಅಂತ ಅನ್ಸತ್ತೆ ಈ ದೃಶ್ಯ ನೋಡಿದಾಗ? ಅದಕ್ಕೇನಾದ್ರು ನಕ್ರ ಅಂತ?
ಎಸ್ ಮಂಜರಿ, ಈಗಾಗಲೇ ಏನು ಈ ರೀತಿಯಾದ ಒಂದು ಘಟನೆ ರಾಜ್ಯಪಾಲರು ಭಾಷಣ ಮಾಡದೇನೆ ಈ ರೀತಿಯಾಗಿ ಮುಂದುವರೆತಕ್ಕಂಥದ್ದು ಅಧಿವೇಶನ ಸ್ಥಳದಲ್ಲೂ ಕೂಡ ಆಗಿದ್ದು, ಅದೇ ರೀತಿಯಾಗಿ ಇವತ್ತು ಕರ್ನಾಟಕದಲ್ಲೂ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ಆ ದೃಶ್ಯಾವಳಿಗಳು ಮರುಕಳಿಸಿದೆ, ಆ ಸಂದರ್ಭ ಮರುಕಳಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜ್ಯಪಾಲರು ಇವತ್ತು ಭಾಷಣ ಮಾಡೋದಕ್ಕೂ ನಿರಾಕರಣೆ ಮಾಡಿ ನೇರವಾಗಿ ಇಲ್ಲಿಂದ ತೆರಳಿರ್ತಕ್ಕಂಥದ್ದು, ಇದು ಕೂಡ ಒಂದು ರೀತಿ ವಿರೋಧ ವ್ಯಕ್ತವಾಗ್ತಿದೆ. ಜೊತೆಗೆ ವಿಪಕ್ಷದವರಿಗೂ ಕೂಡ ಇದು ದೊಡ್ಡ ಮಟ್ಟದ ಅಸ್ತ್ರ ಕೂಡ ಆಗಿದೆ. ಜೊತೆಗೆ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ತೆರಳಿರ್ತಕ್ಕಂಥದ್ದು ರಾಜ್ಯಪಾಲರು ಈ ರೀತಿಯಾಗಿ ತೆರಳಿದ್ದು ಕೂಡ ಕಾಂಗ್ರೆಸ್ನವರು ಅಸಮಾಧಾನವನ್ನ ಹೊರಹಾಕಿದ್ದು, ಜೊತೆಗೆ ಅವರಿಗೆ ಅಡ್ಡ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಡ್ಕೊಂಡ್ ಬಂದಿದ್ದು, ಇದ್ಯಾಕೆ ಈ ರೀತಿಯಾದ ನಡೆ ಸಿಎಂ ನವರು ಮಾಡಿದ್ರು ಅನ್ನೋದು ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯನವರು ಮೊದಲೇ ಊಹೆ ಮಾಡಿದ್ರ ಅಂತ ಹೆಂಗೆ ತಮಿಳ್ನಾಡಿನಲ್ಲಾಯ್ತೋ ಕೇರಳದಲ್ಲಾಯ್ತೋ ಹಂಗೆ ಕರ್ನಾಟಕದಲ್ಲೂ ಆಗೋದು ಫಿಕ್ಸ್ ಅಂತ ಮೊದಲೇ ಊಹಿಸಿದ್ರ ಸಿಎಂ ಸಿದ್ದರಾಮಯ್ಯನವರು ಅಂತ. ಗೆಹ್ಲೋಟ್ ಅವರ ನಡೆ ಹಿಂಗೇ ಆಗತ್ತೆ, ಹಿಂಗಾಗೋದು ಫಿಕ್ಸ್ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಮೊದಲೇ ಊಹೆ ಇತ್ತ ಅಂತ. ಹಾಗಾಗಿ